ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಡೇ 4 ನಾವಿವತ್ತು ದ್ವಾರಕಾದಲ್ಲಿದ್ದೀವಿ. ಈಗ ಆಲ್ರೆಡಿ ದ್ವಾರಕಾದಲ್ಲಿದ್ದೀವಿ. ಇವಾಗ ಟೈಮ್ 7 o'clock ಆಗಿದೆ. ಇವಾಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಮೇ ಬಿ ಕ್ಯೂ ಇರುತ್ತೆ, ಏಕೆಂದರೆ ಅಲ್ಲಿ ನಮ್ಮ ಧರ್ಮಸ್ಥಳ ಆ ಕಡೆನೇ ಕ್ಯೂ ಇರುತ್ತೆ, ನಿಲ್ಲಿರಲ್ವ, ಇಲ್ಲೂ ಇರುತ್ತೆ. ಸೊ ಇವಾಗ ಹೊರಡಬೇಕು ನಾವು. ಸೊ ದ್ವಾರಕಾಗೆ ರಾತ್ರಿ ನಾವು 9:30 ಆಗಿತ್ತು ನಾವಿಲ್ಲಿಗೆ ಬಂದಾಗ. ರನ್ ಆಫ್ ಕಚ್ಚಿಂದ ಇಲ್ಲಿ 480 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ 7 to 8 hours ನಾವು ರಾತ್ರಿ ನಿನ್ನೆ ಫುಲ್ ಜರ್ನಿಲೇ ಇದ್ವಿ. ಸೊ ವೈಟ್ ಡೆಸರ್ಟ್ ನೋಡ್ಕೊಂಡ್ಮೇಲೆ ಫುಲ್ ಜರ್ನಿಲೇ ಇತ್ತು. ಅದಾದಮೇಲೆ ನಾವು ಇಲ್ಲಿ 9:30ಗೆ ಬಂದು ಇಲ್ಲಿ ರೂಮಲ್ಲಿ ಸ್ಟೇ ಆಗಿ ಇವಾಗ ಅರ್ಲಿ ಮಾರ್ನಿಂಗ್ 6 o'clock ಎದ್ದು ರೆಡಿಯಾಗಿದ್ದೀವಿ. ಇವಾಗ 7 o'clock ಆಗಿದೆ. ಇವಾಗ ಹೊರಡಬೇಕು. ಶಿವು ಇನ್ನೊಂದು ಸ್ವಲ್ಪ ರೆಡಿ ಆಗ್ತಿದ್ದಾರೆ, ಹೇಗೆ ಕೋಮ್ ಮಾಡ್ತಿದ್ದಾರೆ ಅವರು. ಸೊ ನಂದೆಲ್ಲ ರೆಡಿಯಾಗಿದೆ ನೋಡಿ. ಈ ಥರ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಒಂಥರ ಟರ್ಕಾಯ್ಸ್ ಕಲರ್ ಅಂತಾರಲ್ಲ ಅದು. ಸೊ ಈ ಕಲರೇ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂದು ನಿಮಿಷ ಮಿರರಲ್ಲಿ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗೋಣ. ಮೇ ಬಿ ಅಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡೋಂಗಿರಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಔಟ್ಸೈಡಿಂದ ಏನಾದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ವ್ಲಾಗ್ನ ಫುಲ್ ನೋಡಿ, ಡೇ 4 ವ್ಲಾಗ್ನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಶಿವನ ಅಂಶದಿಂದ ಸಾಂಬ ಮತ್ತೆ ಬಲರಾಮನ ಮಕ್ಕಳು ಎಲ್ಲಾನು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರು ಇದ್ರಲ್ಲೇನೆ ಎಲ್ಲರ ಮಕ್ಳುಗಳು ಕೂಡ ಅವ್ರವ್ರೆ ಸತ್ತೋಗ್ತಾರೆ. ಸೊ ಅವಾಗ ಕೃಷ್ಣನ ವಂಶದಲ್ಲಿ ಯಾರು ಉಳಿಯೋದಿಲ್ಲ, ಕೇವಲ ಬಲರಾಮ ಮತ್ತೆ ಕೃಷ್ಣ ಮಾತ್ರ ಉಳಿತಾರೆ. ಸೊ ದ್ವಾರಕ ಇರೋದು ಸಮುದ್ರದ ಮೇಲ್ಗಡೆ. ಹೌದು, ಸಮುದ್ರದ ಮೇಲ್ಗಡೆನೆ ಇದ್ದಿದ್ದು. ಅದು ಸಮುದ್ರದಲ್ಲಿ ಕೃಷ್ಣ ಈಚೆ ಬಂದ್ಮೇಲೆ ಆ ಸಮುದ್ರದಲ್ಲೇನೆ ದ್ವಾರಕ ನಗರ ಮುಳುಗೋಗುತ್ತೆ. ಇವಾಗ್ಲೂ ಎಸ್ಕವೇಟ್ ಮಾಡಿದ್ದಾರೆ. ದ್ವಾರಕ ನಗರ ಸಮುದ್ರ ಸಿಕ್ಕಿದೆ. ನಮ್ಮ ಮೋದಿ ಅವರು ಕೂಡ ಸ್ಕೂಬಾ ಡೈವಿಂಗ್ ಥ್ರೂ ಹೋಗಿ ದ್ವಾರಕ ನಗರನ ನೋಡ್ಕೊಂಡು ಬಂದಿದ್ದಾರೆ. ನೋಡಿದೀನಿ ಸ್ಕೂಬಾ ಡೈವಿಂಗ್ ಅಲ್ಲಿ ಮೋದಿ ಅವರು ಇದ್ದಿದ್ದು. ವಿಡಿಯೋನ ಅದೇ ದ್ವಾರಕ, ಅದು ಕೃಷ್ಣ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸೊ ಅಲ್ಲಿ ಫೋನ್ ಅಲೋ ಇರಲ್ಲ, ಲಾಕರ್ ಅಲ್ಲಿ ಇಟ್ಟೋಗ್ಬೇಕಂತೆ. ಸೊ ಔಟ್ ಸೈಡ್ ಇಂದ ವಿಡಿಯೋ ಮಾಡಿ ತೋರಿಸ್ತೀನಿ. जिस कण में राधा बसी उस कण में बसे कृष्ण सदा से। कृष्ण है वंशी तो राधा गान मतवारी, कृष्ण है श्रेष्ठा तो राधा सृष्टि है सारी। ಫ್ರೆಂಡ್ಸ್, ಇದೇ ನೋಡಿ ದ್ವಾರಕ. ಸೊ ಈ ದೇವಸ್ಥಾನದ ಒಳಗಡೆ ಫೋನ್ ಎಲ್ಲ ಅಲೋ ಇರಲ್ಲ, ಅದಕ್ಕೆ ನಾನು ಈಚೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಟೆಂಪಲ್ ನೇಮ್ ಬಂದು ದ್ವಾರಕಾಧೀಶ್ ಅಂತ. ಈ ದೇವಸ್ಥಾನದಲ್ಲಿ ಕೃಷ್ಣನ ನೀವು ನೋಡ್ಬೋದು. ಬರೀ ಕೃಷ್ಣ ಮಾತ್ರನೇ ಈ ಒಂದು ದೇವಸ್ಥಾನದಲ್ಲಿರೋದು. ನೋಡಿ ಫ್ಲ್ಯಾಗ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನದಲ್ಲಿ ಕೃಷ್ಣ ಅಂತೂ ತುಂಬ ಚೆನ್ನಾಗಿದ್ದಾರೆ. ಯಪ್ಪ, ಅವ್ರನ್ನ ನೋಡ್ತಾ ಇದ್ರೆ ನನಗೆ ಕೈ ಎಲ್ಲ ಫುಲ್ ಶಿವರಿಂಗ್ ಆಗ್ತಾಯಿತ್ತು. ಅಷ್ಟು ಮೈಯೆಲ್ಲ ರೋಮಾಂಚನ ಆಗಿತ್ತು ಅವ್ರನ್ನ ನೋಡಿದಾಗ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದು ಈ ಒಂದು ದೇವಸ್ಥಾನ ನೋಡಿದ್ದಕ್ಕೆ ನಮ್ಗೆ ತುಂಬ ಮನಸ್ಸಿಗೆ ತುಂಬ ಖುಷಿ ಅಂತ ಅನ್ನಿಸ್ತು. ದ್ವಾರಕದಲ್ಲಿ ಮಡಿಕೆ ಟೀ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕುಡಿಯೋಣ ಅಂತ ಬಂದ್ವಿ.
ಗೈಸ್ ನೋಡಿ, ಇಲ್ಲಿ ಇದು ಗೋಮತಿ ರಿವರ್ ಅಂತ. ಸೊ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಈ ಒಂದು ದ್ವಾರಕಾ ಟೆಂಪಲ್ಗೆ ಬರ್ತಾರೆ ಜನ. ನೋಡಿ ಗೋಮತಿ ರಿವರ್ ದೊಡ್ಡದಿದೆ, ಬಟ್ ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ. ಇಲ್ಲೆಲ್ಲ ತುಂಬ ಗಲೀಜು ಮಾಡ್ಬಿಟ್ಟಿದ್ದಾರೆ. 12 ವರ್ಷ ದೂರ ಇಟ್ಟಿರ್ತಾರಂತಲ್ಲ. ಗೈಸ್ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬಂದ್ವಿ. ಇಲ್ಲಿ ಒಂದು ಗೋಮತಿ ರಿವರ್ ಕಾಣಿಸ್ತಾ ಇತ್ತು, ಸೊ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಇವಾಗ. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಗೋಮತಿ ರಿವರ್ ಇದು. ಸೊ ಏನಂತ ಅಂದರೆ ಮಥುರಾನ ತೊರೆದ ಮೇಲೆ ಕಂಸನ ಏನು ವಧೆ ಮಾಡಿದ್ಮೇಲೆ ಯಾದವರನ್ನೆಲ್ಲ ಕರ್ಕೊಂಡು ಶ್ರೀ ಕೃಷ್ಣ ಪರಮಾತ್ಮ ಈ ಒಂದು ದ್ವಾರಕಾ ನಗರಕ್ಕೇ ಬಂದಿದ್ದು. ಸೊ ಅವರಿಲ್ಲಿ ಇದು ಅವರ ವಾಸಸ್ಥಳ ಮತ್ತು ಅವ್ರು ಇಲ್ಲಿ ನ್ಯಾಯಪಾಲಕರಾಗಿ ರಾಜನಾಗಿ ಆಳಿದಂತಹ ಪ್ಲೇಸ್ ಇದು. ಸೊ ಇಲ್ಲಿ ಯಾವತ್ತೂ ಕೃಷ್ಣ ಧರ್ಮ ನ್ಯಾಯ ಇದ್ರ ಮೇಲೇ ಅಂದರೆ ರಾಜನಾಗಿ ಆಳ್ತಾ ಇದ್ದಿದ್ದರಿಂದ ಇದ್ರ ಮೇಲೇ ತುಂಬ ಕಾನ್ಸಂಟ್ರೇಷನ್ ಇದ್ದಿದ್ದು ಇವ್ರಿಗೆ, ಯಾರಿಗೆ, ಕೃಷ್ಣಗೆ. ಅದಾದಮೇಲೆ ಕೃಷ್ಣ ಬರೀ ಇಲ್ಲಿ ಆಳಿದಂತಹ ಪ್ಲೇಸ್ ಅಷ್ಟೇ ಇದು. ಕೃಷ್ಣ ನಿದ್ದೆ ಮಾಡ್ತಾ ಇದ್ದಿದ್ದು ಬಂದು ಬದ್ರಿನಾಥಲ್ಲಿ, ಮತ್ತು ಕೃಷ್ಣ ಸ್ನಾನ ಮಾಡ್ತಾ ಇದ್ದಿದ್ದು ಬಂದು ರಾಮೇಶ್ವರಮಲ್ಲಿ. ಆಮೇಲೆ ಕೃಷ್ಣ ಊಟ ಮಾಡ್ತಾ ಇದ್ದಿದ್ದು ಬಂದು ಪೂರಿ ಜಗನ್ನಾಥ ಅನ್ನೋ ಒಂದು ದೇವಸ್ಥಾನದಲ್ಲಿ. ಬಟ್ ಕೃಷ್ಣ ಇಲ್ಲಿ ಬರೀ ನ್ಯಾಯಪಾಲಕನಾಗಿ ರಾಜನಾಗಿ ಆಳ್ತಾ ಇದ್ರು. ಕೃಷ್ಣ ಒಬ್ಬರೇ ರಾಜರು, ಬೇರೆ ಎಲ್ಲರೂ ಕೂಡ ಸಾಮಾನ್ಯ ಪ್ರಜೆಗಳು ಈ ಒಂದು ದ್ವಾರಕಾ ನಗರದಲ್ಲಿ. ಸೊ ಇದು ಇಲ್ಲಿನ ಕತೆ ಅಂತ ಹೇಳ್ತಾರೆ. ಅಂದರೆ ನಾವು ರಾಧಾಕೃಷ್ಣ ಸೀರಿಯಲೆಲ್ಲ ನೋಡ್ತಾ ಇದ್ದಿದ್ದರಿಂದ ಗೊತ್ತಿದೆ, ಕೆಲವೊಂದು ಎಲ್ಲ ನೋಡಿ ತಿಳ್ಕೊಂಡಿರೋದುಂಟು, ಮತ್ತು ಇಲ್ಲಿನವರು ಹೇಳಿ ತಿಳ್ಕೊಂಡಿರೋದು ಕೂಡ ಉಂಟು. ನಾವು ರಾಧಾಕೃಷ್ಣ ಸೀರಿಯಲ್ನ, ಅದರಲ್ಲೂ ಶಿವು ತುಂಬ ಈ ಒಂದು ಸೀರಿಯಲ್ ಬಗ್ಗೆ ಹೇಳೋರು ಯಾವಾಗ್ಲೂ. ದ್ವಾರಕಾ ನಗರ ಮತ್ತು ಬೃಂದಾವನ ಮತ್ತು ಮಥುರಾ ಈ ಥರ ಎಲ್ಲ ತುಂಬ ಹೇಳಬೇಕಾದ್ರೆ ನಾನು ಅವ್ರು ಹೇಳಿರೋದನ್ನೆಲ್ಲ ಜಾಸ್ತಿ ಕೇಳಿಸ್ಕೊಂಡಿದ್ದೀನಿ. ಅವ್ರು ಯಾವಾಗಲೂ ಕೃಷ್ಣನ ಬಗ್ಗೆನೇ ಜಾಸ್ತಿ ಮಾತಾಡೋದು. ಅಂದರೆ ಈ ಥರ ಹಿಸ್ಟ್ರಿ ಜಾಸ್ತಿ ಮಾತಾಡ್ತಾರೆ ಶಿವು. ಈ ಥರ ಕೃಷ್ಣಂದಾಗಿರ್ಬೋದು, ರಾಮಾಯಣ, ಮಹಾಭಾರತ, ದ್ವಾಪರ ಯುಗ, ತ್ರೇತಾಯುಗ, ಈ ಥರದ ಯುಗಗಳ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಮಾತಾಡೋದ್ರಿಂದ ನಂಗೆ ಸ್ವಲ್ಪ ನಾಲೆಡ್ಜ್ ಇದೆ ಅಷ್ಟೇ. ಇರೋದ್ರ ನಂಗೆ ಗೊತ್ತಿರೋದ್ರನ್ನ ಹೇಳ್ತಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನಂತ ಅಂದರೆ ಈಗಲೂ ಕೂಡ ಸಮುದ್ರದ ಮಧ್ಯದಲ್ಲೇ ಈ ಒಂದು ದ್ವಾರಕಾ ನಗರ ಏನು ಶ್ರೀ ಕೃಷ್ಣ ಪರಮಾತ್ಮ ಅವಾಗಿನ ಕಾಲದಲ್ಲಿ ನಿರ್ಮಿಸಿದ್ರಲ್ಲ, ಅದು ಈಗಲೂ ಕೂಡ ಹಾಗೇ ಇದೆ ಅಂತ ಹೇಳ್ತಾರೆ. ಆಮೇಲೆ ರೀಸೆಂಟಾಗಿ ಅನಿಸುತ್ತೆ ಮೋದಿ ಅವರು ಹೋಗ್ಬಿಟ್ಟು ಸ್ಕೂಬಾ ಡೈವಲ್ಲಿ ಹೋಗ್ಬಿಟ್ಟು ಆ ಒಂದು ನಗರನ ಪ್ರತ್ಯಕ್ಷವಾಗಿ ಕಂಡಿರೋದು ಕೂಡ ನಾವು ನ್ಯೂಸಲ್ಲೆಲ್ಲ ನೋಡಿದ್ದೀವಿ. ಕೃಷ್ಣ ನಗರದಲ್ಲಿ ಎಲ್ಲಿ ನೋಡಿದ್ರು ಬರೀ ಹಸುಗಳೇ ಕಾಣಿಸ್ತದೆ. ಫ್ರೆಂಡ್ಸ್, ಇದು ಬಂದು ರುಕ್ಮಿಣಿ ಮಂದಿರ್. ರುಕ್ಮಿಣಿ ಮಂದಿರ್ ದ್ವಾರಕಾಧೀಶ್ ಟೆಂಪಲಿಂದ 2 ಕಿಲೋಮೀಟ್ರ್ ದೂರ ಇದೆ. ಇದಕ್ಕೆ ಬಂದು ಒಂದು ರೀಸನ್ ಇದೆ. ಏನಂತ ಹೇಳಿದ್ರೆ, ದೂರ್ವಾಸ ಮುನಿಗಳು ಕೃಷ್ಣ ಮತ್ತು ರುಕ್ಮಿಣಿಗೆ ಒಂದು ಶಾಪ ಕೊಟ್ಟಿರ್ತಾರೆ. 12 ವರ್ಷ ಇಬ್ಬರು ದೂರ ಇರಬೇಕು ಅಂತ ಹೇಳಿ. ಮತ್ತು ಅವರು ಒಂದು ಕಡೆಯಿಂದ ನೀರು ಕುಡ್ದಿರೋದ್ರಿಂದ ಅವರು ಇಡೀ ದ್ವಾರಕಾ ನಗರದ ನೀರೆಲ್ಲ ಉಪ್ಪಾಗಿರಲಿ ಅಂತ ಕೂಡ ದೂರ್ವಾಸ ಮುನಿಗಳು ಶಾಪ ಕೊಟ್ಟಿರ್ತಾರೆ. ಅದಕ್ಕೆ ದ್ವಾರಕಾ ನಗರದಲ್ಲಿ ಸಿಗೋ ಎಲ್ಲ ನೀರು ಕೂಡ ಉಪ್ಪು ನೀರಾಗಿ ಇರುತ್ತೆ. ಸೊ ಈ 2 ರೀಸನಿಂದ ದ್ವಾರಕಾಧೀಶ್ ಟೆಂಪಲಲ್ಲಿ ರುಕ್ಮಿಣಿ ಇಲ್ಲ, ಸಪ್ರೇಟಾಗಿ ರುಕ್ಮಿಣಿಗೋಸ್ಕರನೇ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ನಿಮ್ಮ ಈ ಒಂದು ಸಪೋರ್ಟ್ ನನಗೆ ತುಂಬ ಅತ್ಯವಶ್ಯಕ.